ಗದ್ದನಂಗ್ 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 ದದ್ದಡಂಗ್ ನಂಗಡಂಗ್ ಈ ಡೆಡ್ ಬಾಡಿನ ಮೊದ್ಲು ನೋಡಿದ್ಯಾರು? ಸರ್ ನಾನ್ ಬೆಳಗ್ಗೆ ಟಾಯ್ಲೆಟ್ಗೆ ಹೋಗುವಾಗ ಈ ಬಾಡಿನ ನೋಡಿ. ಹೌದಾ? ಇವ್ನು ಯಾರಂತ ಗೊತ್ತಾ? ಸರ್ ಇವನು ಶೇಖರ್ ಅಂತ. I'm the king of the darkness, feeling the same cold. My rhymes are lethal, they make your heart fall. I walk the shadows, causing havoc and despair. You can't escape my wrath, I'm everywhere. I've got a smirk on my face, a devilish grin. I'll take you down and I won't let you win. I'm everywhere. I'm everywhere. I'm everywhere. ಏನ್ರು ಕೆಲಸ ಎಲ್ಲ ಹೆಂಗ್ ನಡೀತಿದೆ? ಮಾಡೋ ಮಧ್ಯೆ ಎಣ್ಣೆಗಳ ಖರ್ಚು ಬಹಳ ಬರ್ತದೆ, ಲಾಭ ಏನು ಸಿಗ್ತಾ ಇಲ್ಲ. ನೀರ್ ಸುರಿದಿ, ಎಣ್ಣೆ ಬೇಕಷ್ಟೇ, ಕ್ವಾಲಿಟಿ ಅಲ್ಲ. ಅಷ್ಟೇ ಮಾಡ್ಕೋಣ. ಗಾಡಿ ಬರುತ್ತೆ, ಲೋಡ್ ಮಾಡಿ ಆಯ್ತು. ಬೇಗ ಬೇಗ. ಶಂಕರ್, ಏನ್ ಮಾಡ್ತಾ ಇದ್ದೇನೆ ಈ ಕೆಲಸ? ನಿಮ್ಮಿಂದಾಗಿ ನಮ್ಮ ಹಳ್ಳಿ ಜನರ ಜೀವನ ಹಾಳಾಗ್ತಾ ಇದೆ. ಅಯ್ಯೋ ಗಾಂಧಿರಾವ್ ಸರ್, ಜನ ನೋಡಿ ಎಷ್ಟು ಖುಷಿಯಿಂದ ಕುಡಿತಾ ಇದ್ದಾರೆ. ನಶೆಲಿ ಯಾವ ಚಿಂತನೆ ಇಲ್ಲದೆ ಎಷ್ಟು ಆರಾಮಾಗಿದ್ದಾರೆ. ಅಯ್ಯೋ ನೋಡಿ ಶಂಕರ್, ಇವತ್ತು ನಮ್ಮ ಮುನಿಯಪ್ಪನವ್ರ ಮನೆ ಹಾಳಾಗಿದೆ, ನಾಳೆ ಇನ್ನೊಂದು ಮನೆ ಹಾಳಾಗುತ್ತೆ. ಅದಕ್ಕೆ ನಿಮ್ಮಿಂದಾಗಿ ಜನರು ನಾಶ ಆಗ್ತಾ ಇದ್ದಾರೆ. ಅದಕ್ಕೆ ಈ ಕೆಲಸನ ಇಲ್ಲಿಗೆ ಸ್ಟಾಪ್ ಮಾಡಿ. ನೋಡಿ ಗಾಂಧಿರಾವ್, ನೀನು ಜಗತ್ತಿನ ಎಲ್ಲ ತಪ್ಪು ನನ್ನ ಮೇಲೆ ಆಗ್ತಾ ಇದೆಯಾ? ಕುಡಿಯೋದು ಅವ್ರ ಇಷ್ಟ, ನಾನು ಕೈ ಹಿಡಿದು ಕುಡಿಸ್ತಾ ಇದ್ದೇನಾ? ಅಯ್ಯೋ ನೋಡಿ ಶಂಕರ್, ನೀವು ಇಲ್ಲಿಗೆ ಈ ಕೆಲಸ ನಿಲ್ಲಿಸಿಲ್ಲ ಅಂದ್ರೆ ಇಡೀ ಊರ್ ಜನನೇ ಸರ್ವನಾಶ ಆಗೋಗುತ್ತೆ. ಅದು ದುಡ್ಕೊಂಡು ತಿನ್ನೋ ಜನ ಎಲ್ಲ ಹಾಳಾಗಿ ಹೋಗ್ತಾರೆ. ನಾನು ಈ ಬಿಸ್ನೆಸ್ ಅಲ್ಲಿ ಲಕ್ಷ ಲಕ್ಷ ರೂಪಾಯಿ ಗಳಿಸಿದ್ದೀನಿ. ಈ ಊರಲ್ಲಿ ಅಲ್ಲ, ಸುತ್ತಮುತ್ತಲಿನ ಹಳ್ಳಿ ಜನ ತಾವಾಗೇ ಬರ್ತಾರೆ. ಯಾಕೆ ಹೇಳು? ನಾನು ರೆಡಿ ಮಾಡೋ ಮಾಲ್ ಆಗಿರುತ್ತೆ. ಅಯ್ಯೋ ಶಂಕರ್, ನಿಮ್ಗೆ ಈ ರೀತಿ ಹೇಳಿದ್ರೆ ನೀವು ಕೇಳೋದು, ನಾ ಏನ್ ಮಾಡ್ಬೇಕು ಅದನ್ನೇ ಮಾಡ್ತೀವಿ. ಮದ್ಯದಂಧೆ ಮಾಡ್ತಾ ಇದ್ದ, ಜನರ ಜೀವನ ಹಾಳು ಮಾಡ್ತಾ ಇದ್ದ ಸರ್. ಹಾಗಾದ್ರೆ ಈ ಕೊಲೆ ಯಾರು ಮಾಡಿರ್ಬೋದು? ಸರ್ ಈ ಕೊಲೆ ಯಾರು ಮಾಡಿದ್ರು ಸೀರಿಯಸ್ ಮ್ಯಾಟರ್. ನಮ್ಮೂರಲ್ಲಿ ಈ ತರ ಕೊಲೆ ನೋಡಿದ್ರೆ ಭಯ ಆಗ್ತಾ ಇದೆ ಸರ್. ಇವ್ರು ಯಾರಾದ್ರೂ ಶತ್ರುಗಳು ಅನ್ಸುತ್ತಾ ನಿಮ್ಗೆ? ಸರ್ ಶತ್ರುಗಳು ಅಂತ ಹೇಳೋದು ತುಂಬಾ ಕಷ್ಟ, ಆದ್ರೆ ಈ ತರ ಕ್ರೂರವಾಗಿ ಕೊಲೆ ಮಾಡುವ ಶತ್ರುಗಳಿದ್ದಾರೆ ಅಂದ್ರೆ ನಂಬಕ್ಕಾಗಲ್ಲ. ಈ ಊರಲ್ಲಿ ಯಾರಾದ್ರೂ ಒಬ್ರು ಮಾಡಿರ್ಬೋದಾ? ನಮ್ಮೂರಲ್ಲಿ ಈ ತರ ಕೊಲೆ ಮಾಡ್ತಾರೆ ನಂಬಕ್ಕಾಗಲ್ಲ ಸರ್. ಹೇಳಕ್ಕಾಗಲ್ಲ ಯಾವ ಹುತ್ತದಲ್ಲಿ ಯಾವ ಆವೃತ್ತಿ ಅಂತ. ಇದೇ ಊರವ್ರು ಮಾಡಿರ್ಬೋದು, ಇಲ್ಲದ ಬೇರೆ ಯಾರಾದ್ರೂ ಮಾಡಿರ್ಬೋದು.
ಕೊಲೆಗಾರ ಕೊಲೆ ಮಾಡಿ 19 ನಂಬರ್ನ ಬ್ಲಡ್ ಅಲ್ಲಿ ಗೋಡೆ ಮೇಲೆ ಬರ್ತಿದ್ದಾನೆ. ಈ ನಂಬರು ಸತ್ತಿರೋ ನಂಬರ್ ಇರ್ಬೋದಾ, ಅಥವಾ ಗಾಡಿ ನಂಬರ್ ಇರ್ಬೋದಾ, ಇಲ್ಲ ಸಂಬಂಧಪಟ್ಟ ಯಾವ್ದಾದ್ರು ಒಂದು ಕ್ಲೂ ಇರ್ಬೋದಾ? ಏನು ಗೊತ್ತಾಗ್ತಿಲ್ವಲ್ಲ. ಯಾರಿದು? ಸರ್ ಮೀಟರ್ ಬಡ್ಡಿ ಮಂಜ. ಹೇಗೆ ಮನುಷ್ಯ? ಸರ್ ಇವರು ಜನಗಳಿಗೆ ಕಷ್ಟ ಬಂದ್ರೆ ದುಡ್ಡು ಕೊಟ್ಟು ಸಹಾಯ ಮಾಡ್ತಾ ಇದ್ದ. ನಿಮ್ಮೂರಲ್ಲಿ 2 ಕೊಲೆನ ಒಬ್ಬನೇ ಮಾಡಿರ್ಬೋದಲ್ಲ? ನಮ್ಮೂರಾಗ ಅಷ್ಟು ಮೀಟರ್ ಯಾರಿಗೆ ಐತ್ರಿ ಕೊಲೆ ಮಾಡಕ? ನಮಗಂತೂ ತುಂಬಾ ಭಯ ಆಗುತ್ತದೆ. ಇದನ್ನ ನೀವೇ ಕಾಪಾಡಬೇಕು ಸರ್. ನೀವ್ಯಾರು ಹೆದರೋ ಅವಶ್ಯಕತೆ ಏನಿಲ್ಲ. ಒಂದ್ ಕಡೆಯಿಂದ ನೋಡಿದ್ರೆ ಅವ್ನ್ ಕೊಲೆ ಮಾಡ್ತಾ ಇರೋದು ತಪ್ಪು ಮಾಡಿದವ್ರು ಮಾತ್ರ.
ಊರಲ್ಲಿ ಸರಣಿ ಕೊಲೆ ನಡೀತಿದಾವಲ್ಲ, ಏನು ಗೊತ್ತಾ ನಿನ್ಗೆ? ನಮ್ಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಸರ್. ಹಾ ಹೇಳಿ ಸರ್. ಈ ಊರಲ್ಲಿ ದಿನ ಕೊಲೆಗಳು ನಡೀತಾನೆ ಇದೆ, ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಾ? ಸರ್ ಇವ್ರ ಬಗ್ಗೆ ಹೇಳ್ಬೇಕಂತಂದ್ರೆ, ಒಬ್ಬ ಶೇಖರ್ ಮದ್ಯದಂಧೆ ಮಾಡ್ತಾ ಇದ್ದ. ಇವತ್ತು ಸತ್ತಿರೋನು ಮೀಟರ್ ಬಡ್ಡಿ ಮಂಜ ಅಂತ ಜನರಿಗೆಲ್ಲ ಬಡ್ಡಿ ಕೊಡ್ತಾ ಇದ್ದ. ಒಟ್ನಲ್ಲಿ ಇವರಿಬ್ಬರಿಂದ ಜನರಿಗಂತೂ ನೆಮ್ಮದಿ ಇರ್ಲಿಲ್ಲ ಸರ್. ಈ ಕೊಲೆಗಳನ್ನ ಯಾರಾದ್ರೂ ಮಾಡಿರ್ಬೋದಂತ ನಿಮ್ಗೆ ಏನಾದ್ರು ಅನುಮಾನ ಇದೆಯಾ? ಸರ್ ಯಾರೇ ಮಾಡಿರ್ಲಿ, ಬಟ್ ಒಳ್ಳೇದೇ ಮಾಡಿದ್ದಾರೆ. ಒಳ್ಳೇದು ಅಂದ್ರೆ ಸರಿ ಮಂಜ ಇದಾನಲ್ಲ, ಈಗ ನಮ್ಮ ಮತ್ತೆ ಮದುವೆ ಆಯ್ತು, ಸಾಲ ಬೇಕಾಗಿತ್ತು. ಎಷ್ಟ್ ಬೇಕಿತ್ತು? 4 ಲಕ್ಷ ಬೇಕಾಯ್ತು. 10% ಬಡ್ಡಿ ಅಡ ಇಡಕ್ಕೆ ಅಂತಂದಿರಿ. ಆಸ್ತಿ ಪತ್ರದಲ್ಲಿ 1.5 ಎಕರೆ ಇದೆ. 1 ಎಕರೆಗೆ 6 ಲಕ್ಷ ಬರುತ್ತೆ. ಎಷ್ಟು ತಿಂಗಳ ಟೈಮ್ ಬೇಕಿತ್ತು? 1 ತಿಂಗಳು ಬೇಕಾಗಿತ್ತು. ನೋಡ್ಶಿವಪ್ಪ, 3 ತಿಂಗಳೊಳಗಡೆ ಅಸಲು ಬಡ್ಡಿ 2 ಕರೆಕ್ಟ್ ಆಗಿ ಕೊಡ್ಲಿಲ್ಲಪ್ಪ ಅಂದ್ರೆ 1 ದಿನ ಜಾಸ್ತಿ ಆದ್ರೂ ಈ ಪತ್ರ ನಿಮ್ ಕೈಗೆ ಸಿಗಲ್ಲ. ಖಂಡಿತ ವಾಪಸ್ ಕೊಡ್ತೀನಿ. ತಿಳ್ಕೊಡ್ರ. ರಮಣ, ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ. ಅಸಲು ಬಡ್ಡಿ ಕಟ್ಟೋದು ಸ್ವಲ್ಪ ಲೇಟ್ ಆಯ್ತು, ಹಣ ತಂದಿದ್ದು. ರಮಣ, ನಿನ್ಗೆ ಎಷ್ಟು ಚೆನ್ನಾಗಿ ಪೂರ್ಸಿ ಹೇಳಿದ್ದೆ, 1 ತಿಂಗಳ ಮೇಲೆ 1 ದಿನನ ಆದ್ರೂ ನಿನ್ ಪತ್ರ ನಿನ್ಗೆ ಸಿಗಲ್ಲ ಅಂತ. ತಪ್ಪಾಯ್ತು ಯಜಮಾನ್ರೆ, ಬೆಳೆ ಮಾರಿ ಹಣ ತರೋದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಒಂದ್ಸರಿ ಈ ಮೀಟರ್ ಬಡ್ಡಿ ಮಂಜ ಮಾತ್ ಕೊಟ್ಟ ಅಂದ್ರೆ ಮಾತ್ ತಪ್ಪೋದಿಲ್ಲ. ತಪ್ಪದವ್ರನು ಸುಮ್ನೆ ಬಿಡೋದು ಇಲ್ಲ. ನಾನಿನ್ ಮೊದ್ಲೇನೆ ಹೇಳಿದ್ದೆ, 1 ತಿಂಗಳ ಮೇಲೆ 1 ದಿವಸ ಲೇಟ್ ಆದ್ರೂ ಈ ಖಾಲಿ ಪತ್ರದ ಮೇಲೆ ಸಹಿ ಮಾಡಿ ಹೋಗ್ತಾ ಇರ್ಬೇಕು ಅಂತ. ಆಗೋದಿಲ್ಲ. ನಮ್ ಸ್ಟೈಲಲ್ಲಿ ಹೇಳಿದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಏಯ್ ಮಾಡ್ಸುರ. ತುಂಬಾ ಕ್ರೂರಿ ಸರ್ ಅವನ ಕೆಲ್ಸಕ್ಕೆ ಅಡ್ಡ ಯಾರಾದ್ರೂ ಬಂದ್ರೆ ಸುಮ್ಮನೆ ಅಂತೂ ಬಿಡ್ತಾ ಇರ್ಲಿಲ್ಲ. ವಿಷಯ ಬೇಕಾದ್ರೆ ಹೇಳಿ ಕಳಿಸ್ತೇನೆ, ಬರಕ್ಕೆ ಖಂಡಿತ ಬರ್ತೀನಿ. ನೈಟ್ 10:30. ಇವತ್ತೊಂದು ಕೊಲೆನ, ಅದರಲ್ಲಿ ಬೇರೆ ಬುದ್ಧಿಗೆ ಬೆಲ್ಟ್ ಹಾಕಿ ಕೊಲೆ ಮಾಡಿದ್ದಾನೆ ರಾಸ್ಕಲ್. ಅವನ ಕೈಯಲ್ಲಿ ಒಂದು ಚೀಟಿ ಬೇರೆ ಕೊಟ್ಟೋಗಿದ್ದಾನೆ. ಆ ಚೀಟಿಲಿ ಏನಿದೆ? ಫಸ್ಟ್ 1 ಡ್ಯಾಶ್ ಅಲ್ಲಿ ಟಿಕ್ ಮಾಡಿದ್ದಾನೆ, ಉಳಿದಿರೋ 4 ಡ್ಯಾಶ್ ಅಲ್ಲಿ ಅವನ ಹೆಸರು ಇರ್ಬೋದಾ? ಅಥವಾ ಈ ಟಿಕ್ ಮಾಡಿರೋದಕ್ಕೂ ಇದಕ್ಕೆ ಏನಾದ್ರು ಲಿಂಕ್ ಇದೆನಾ?
2 ನಿಮಿಷ ನಾನು ಬರ್ತಿದ್ದೀನಿ ಅಲ್ಲೇ ಇರು. ಬರ್ತಿದ್ದೀನಿ. ಆಯ್ತು ನಿಮ್ದು ಆಯ್ತು. ನೋಡಿಲ್ವಾ? ಆಯ್ತು ಸರ್, ಈಗ ಕೂಡ ಹುಷಾರು. ಅಲ್ಲಿ ಬಾವಿಯಲ್ಲಿ 1 ರೂಪಾಯಿ, ರೋಡಲ್ಲಿ 1 ರೂಪಾಯಿ, ಇಲ್ಲಿ 1 ರೂಪಾಯಿ. ಹಿಂಗಾದ್ರೆ ಹೆಂಗೆ? ಹೇ ಅರುಣ್, ಯಾಕೋ ಹತ್ರ ಡಲ್ ಆಗಿದೆಯಾ? ಇವತ್ತಿಗೆಲ್ಲ ಎಕ್ಸಾಮ್ ಮುಗಿತಾನೆ, ಖುಷಿಯಾಗಿರೋದು ಬಿಟ್ಟು ಯಾಕೋ ಈ ತರ ಇದೆಯಾ? ಏನೋ ಮಗ ಖುಷಿಯಾಗಿದೆಯಾ? ಕ್ವಶನ್ ಪೇಪರ್ ಎಲ್ಲ ಔಟ್ ಆಫ್ ಸಿಲೆಬಸ್ ಇದೆ, ಓದಿದ್ರು ಪಾಸ್ ಆಗ್ತಿಲ್ಲ ಅಂತ ಚಿಂತೆ ಮಾಡ್ತಾ ಇದೀನಿ. ಮಗ, ಇದು ಗೌರ್ಮೆಂಟ್ ಕಾಲೇಜ್ ಅಲ್ಲ, ಪ್ರೈವೇಟ್ ಕಾಲೇಜ್. ಅವರು ದುಡ್ಡುಗೋಸ್ಕರ ಸಿಲೆಬಸ್ ನ ಚೇಂಜ್ ಮಾಡ್ತಾರೆ. ಏನ್ ಮಾಡೋದ್ ಮಗ, ನನ್ ದುರಾದೃಷ್ಟವಶ ಗೌರ್ಮೆಂಟ್ ಕಾಲೇಜಲ್ಲಿ ನನಗೆ ಸೀಟ್ ಸಿಗ್ಲಿಲ್ಲ. ಸಿಗದಿದ್ದೆ ಒಳ್ಳೇದಾಯ್ತು ಅನ್ಕೋ. ಪ್ರೈವೇಟ್ ಕಾಲೇಜಲ್ಲಿ ಓದೋ ಟೆನ್ಷನ್ ಇರೋದಿಲ್ಲ, ದುಡ್ಡು ಕೊಟ್ರೆ ಪಾಸ್ ಮಾಡ್ತಾರೆ. ಅದಕ್ಕೆ ಸರ್ಗೆ ನಾನು 50,000 ದುಡ್ಡು ಕೊಟ್ಟು ಡಿಸ್ಕಷನ್ ಆಗೋ ತರ ಮಾಡಿದೀನಿ.
ಕಷ್ಟಪಟ್ಟು ಪಡೆದಲ್ಲಿ ಶಿಕ್ಷಣ ಆಗುತ್ತಲ್ವಾ? ಹಾ, ಖಂಡಿತ ಆಗುತ್ತೆ. ಇದೇ ಜಗತ್ತಿನಲ್ಲಿ ಶ್ರಮಕ್ಕಿಂತ ಹಣ ಶಕ್ತಿಶಾಲಿ. ನಿಮ್ಮ ಮೆಚ್ಚುಗೆಗಳಿದ್ರೆ ಹೋಗಿ ಭೇಟಿ ಆಗುತ್ತೆ. ಏನ್ ಸರ್, ಕ್ವಶನ್ ಪೇಪರ್ ನೋಡ್ರಿ ಔಟ್ ಆಫ್ ಸಿಲೆಬಸ್ ಬಂದಿದೆ, ನೀವ್ ನೋಡ್ರಿ ದೊಡ್ಡ ಪಾಸ್ ಮಾಡ್ತೀರಾ? ಕಷ್ಟಪಟ್ಟು ಓದೋರಿಗೆ ಬೆಲೆನೇ ಇಲ್ವಾ? ಇದಕ್ಕೆ ಶಿಕ್ಷಣ ಅಂತಾರ? ಶಿಕ್ಷೆಯಿಂದ ತಪ್ಪಿಸಿಕೊಳ್ಳೋದು ಹಣ ಕೊಡ್ಬೇಕು, ಇಲ್ಲಿ ಶಿಕ್ಷಣ ಮುಗಿಸೋಕೆ ಹಣ ಕೊಡ್ಬೇಕು. ಇದೇ ನಿಜವಾದ ಜಗತ್ತು. ಇಲ್ಲಿ ಶ್ರಮಿಸೋಕೆ ಯಾರಿಗೂ ಸಮಯ ಇಲ್ಲ. ನೀವು ಪಾಸ್ ಮಾಡ್ತೀರಾ, ನೀವು ಹಣಕ್ಕೆ ಮಾರಾಟ ಮಾಡುತ್ತಿರುವ ಶಿಕ್ಷಣ ಪರಿಣಾಮ ಈ ಜಗತ್ತನ್ನು ಸುಧಾರಿಸಲ್ಲ ಸರ್. ನೋಡೋ ಅರುಣ್, ನೀನೊಬ್ಬನೇ ಜಗತ್ತನ್ನ ಸುಧಾರಿಸಕ್ಕಾಗಲ್ಲ. ಇಲ್ಲಿ ದುಡ್ಡಿರೋದೇ ಅಧಿಕಾರ, ಇಲ್ಲಿ ದುಡ್ಡಿರೋನೇ ಸರ್ವಾಧಿಕಾರಿ. ಹೌದು ಸರ್, ನಾನೊಬ್ಬ ಏನು ಮಾಡಕ್ಕಾಗಲ್ಲ. ಆದ್ರೆ ಈ ಜನ ಎಚ್ಚೆತ್ಕೊಂಡ್ರೆ ನಿಮ್ಮ ಈ ವ್ಯವಹಾರ ನಾಶವಾಗುತ್ತೆ. ಅದನ್ನೇ ನೀವು ಬರುತ್ತೋ. ಈ ಶಿಕ್ಷಣ ಯಾವುದೋ ಮಾರ್ಕೆಟ್ ಅಲ್ಲಿ ಮಾರುವ ತರಕಾರಿ ತರ ವ್ಯಾಪಾರ ಆಗಾಯ್ತು. ನಮ್ಮ ಈ ಜನ ಬದಲಾಗಲ್ಲ. ಇವ್ನು ಎಷ್ಟೊತ್ತಿಗೆ ಈಗ ಯಾಕೆ ಬಂದಿದ್ದ? ಸರ್, ಈ ಹೊರಗಡೆ ದುಡ್ಡಿನ ವ್ಯವಹಾರ ಮಾಡ್ತಿದ್ದಾರೆ ಸರ್. ನನ್ಗೆ ಅನ್ಸುತ್ತೆ ಯಾರು ಒಬ್ಬರು ಬಂದು ಹೊಡೆದಿರ್ಬೋದು ಸರ್. ಯಾರೋ ಹೊಡೆದಲ್ಲ, ಪಕ್ಕ ಅವನೇ ಹೊಡೆದದ್ದು. ಕೊಲೆ ಮಾಡಿದ್ನಲ್ಲ, ಅವನೇ ಮಾಡಿದ್ದು. ಆದಷ್ಟು ಬೇಗ ಹಿಡೀರಿ ಸರ್. ಖಂಡಿತ ಹಿಡಿತೀನಿ. ಕೊಲೆಗಾರ ಬಾಳ ದಿನ ತಪ್ಸ್ಕೊಳಕ್ ಆಗಲ್ಲ. ಬನ್ನಿ. ಈ ಊರಲ್ಲಿ 3 ಕೊಲೆಗಳಾಗಿದೆ. ಅದರಿಂದ ಯಾರಾದ್ರೂ ಇದಾರ ಅನ್ಸುತ್ತಾ ನಿಂಗೆ? ಅನ್ಸಲ್ಪ. ಅವ್ರು 3 ಜನ ಕೆಟ್ಟಾರೆ. ಅವರು ಅವ್ರಿಗೆ ಕೊಲೆ ಮಾಡಂತ ಬೇರೆ ನಮ್ಮೂರಾಗ ಯಾರಿಗೆ ಹೇಳ್ಬೋದು. ಆಮೇಲೆ ಅವ್ರ 3 ಎದುರಕ್ಕೆ ದೊಡ್ಡ ಬಹಳ ಕಷ್ಟ ಇದ್ದೆ. ಹಂಗಾಗಿ ಅದಕ್ಕೆ ಯಾರು ಮಾಡೋದು. ಊರಿನಲ್ಲಿ ಇರೋರೆ ಇದನ್ನ ಮಾಡ್ತಾ ಇದಾರೆ ಅಂತ ನನ್ಗೆ ಅನ್ಸುತ್ತೆ. ಸರ್, ನಮ್ಮೂರಲ್ಲಿ ಅವ್ರನ್ನ ಕೊಲೆ ಮಾಡೋಂತ ವ್ಯಕ್ತಿಗಳು ಯಾರು ಇಲ್ಲ. ಇಲ್ಲಂತವ್ರು ಬಹಳ ದೃಷ್ಟ 3 ಜನ. ಅವ್ರನ್ನ ಕೊಲೆ ಮಾಡೋಂತ ಜನ ನಮ್ಮಲ್ಲ ಯಾರು ಇಲ್ಲ. ಸರಿಯಾಗಿ ನೋಡಿ ಹೇಳಿ. ಇದಕ್ಕಿಂತ ಮುಂಚೆ ಅವರನ್ನ ಯಾರಾದ್ರೂ ಜಗಾಡಿರೋದು, ಎದುರು ಹಾಕೊಂಡಿರೋದು ನಡೀತಿದ್ಯಾ ಊರಲ್ಲಿ? ಇಲ್ಲ ಸರ್, ಆತರ ಯಾವ್ದು ಹೇಳಿದ್ರೆ ಊರಲ್ಲಿ ಇತ್ತೀಚೆಗೆ ಯಾರಾದ್ರೂ ಕಾಣೆಯಾಗಿರೋ ಇದೆಯಾ? ಇಲ್ಲ ಸರ್, ಆತರ ಯಾರು ಕಾಣೆ ಆಗಿಲ್ಲ ಊರಲ್ಲಿ. ಸರಿ, ಈ 3 ಜನನು ಬಿಸ್ನೆಸ್ ಅಲ್ಲಿ ಹೇಗೆ? ಸರ್, 3 ಜನ ಬಿಸ್ನೆಸ್ ಅಲ್ಲಿ ತುಂಬಾ ದುಡ್ಡು ಮಾಡೋದಿದೆ. ಸರ್, ಅವ್ರ ಜೊತೆಗೆ ಇನ್ನೊಬ್ರು ಇದೆ. ಸರಿ, ನೀವು ಹೇಳಿ. ನನ್ಗೇನಾದ್ರೂ ಸಹಾಯ ಬೇಕಾದ್ರೆ ಹೇಳಿ ಕಳಿಸ್ತೇನೆ. ಸರಿ ಸರ್. ಕರೆಕ್ಟ್ ಇವತ್ತು 3ನೇ ಕೊಲೆ ಆಗಿದೆ. ಕೊಲೆಯೋದೊಂದು ಕರೆಕ್ಟ್ ಆಗಿ ತಲೆಗೆ ಹೊಡೆದು ಕೊಲೆ ಮಾಡಿದ್ದಾನೆ. ಆ ಬಾಡಿ ಪಕ್ಕದಲ್ಲಿನ ಒಂದು ಗಡಿಯಾರ ಇದೆ. ಆ ಗಡಿಯಾರ ಕರೆಕ್ಟ್ 6 ಗಂಟೆ ನಿಂತೋಗಿದೆ. ಅಥವಾ ಅವನೇನೋ ನಿಲ್ಸಿರ್ಬೋದ? ಏನಿರ್ಬೋದು ಇದರಲ್ಲಿ? ಫಿಲ್ ಇನ್ ದ ಬ್ಲಾಂಕ್ಸ್. ಸೈನ್ ಮಾರ್ಕ್ ಅಂದ್ರೆ ಎಸ್. ಕೊಲೆ ಮಾಡಿರೋನು ಗಡಿಯಾರ ಕರೆಕ್ಟ್ 6 ಗಂಟೆಗೆ ನಿಲ್ಸೋಗಿದೆ. ಹಾಗಾದ್ರೆ 6 ಗಂಟೆಗೆ ಏನೆಲ್ಲ ನಡೆಯುತ್ತೆ? ಜನರು ಓಡಾಡೋ ಟೈಮ್, ಹಾಗೆ ಮುಂಜಾನೆ ಸೂರ್ಯ ಉದಯಿಸೋ ಟೈಮ್. ಮೂರನೇ ಕ್ಲೂ ಯಾಕೆ 6 ಆಗಿರ್ಬೋದು?
SRUY ಸೂರ್ಯ. ಅಂದ್ರೆ ಈ ಮೂರನ್ನು ಹೋಲಿಕೆ ಮಾಡಿ ನೋಡಿದ್ರೆ ಕೊಲೆ ಮಾಡಿರೋ ಒಬ್ಬನೇ, ಅವನು ಸೂರ್ಯ. ಎಸ್. ಯಾರೀ ಸೂರ್ಯ? ಈ ಕೊಲೆಗಳನ್ನ ಯಾಕೆ ಮಾಡ್ತಿರ್ಬೋದು? ಅವನ ಉದ್ದೇಶ ಏನಿರ್ಬೋದು? ಹಾಗಾದ್ರೆ ಇದನ್ನ ಮಾಡ್ರೆ ಹಾಗೆ ಆಗುತ್ತೆ. ಯಾರೀ ಸೂರ್ಯ? ಈ ಕೊಲೆಗಳನ್ನ ಯಾಕೆ ಮಾಡ್ತಿರ್ಬೋದು? ಅವನ ಉದ್ದೇಶ ಏನಿರ್ಬೋದು?